ಸೊ IPS ಅಧಿಕಾರಿಯ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಪ್ರಕರಣದಲ್ಲಿ. ಯಾಕೆ ನೋಡಿ, ಮಗಳು ಮಾಡಿದಂಥ ತಪ್ಪಿಗೆ ಈಗ ತಂದೆಗೆ ಸಂಕಷ್ಟ. IPS ಅಧಿಕಾರಿಯ ವಿಚಾರಣೆ ಸಾಧ್ಯತೆ ಇದೆ. ಕಾರಣ ಅಲ್ಲಿ ಪೊಲೀಸ್ ಆಫೀಸರ್ನ ಕರೆಸಿ ವಿಚಾರಣೆ ವೇಳೆ ಅಧಿಕಾರಿಯ ಹೆಸರನ್ನ ಪ್ರೋಟೋಕಾಲ್ ಅಧಿಕಾರಿಗಳು ಬಾಯ್ಬಿಟ್ಟಿದ್ರು. ಇಂಥವ್ರು ನಮಗೆ ಕಳಿಸಿದ್ರು, ನಾವು ಬಂದಿದ್ವಿ ಅಂತೇಳಿ. DRI ಅಧಿಕಾರಿಗಳಿಂದ ಈಗ IPS ಅಧಿಕಾರಿಯ ವಿಚಾರಣೆ ಸಾಧ್ಯತೆ ಇದೆ. ಬಟ್ ಮಗಳು ಇಷ್ಟೊಂದು ತರ್ತಾಳೆ ಅಂತ ಹೇಳಿಬಿಟ್ಟು ಅವ್ರಿಗೆ ಗೊತ್ತಿತ್ತಾ? ಅದೆಲ್ಲವೂ ಕೂಡ ವಿಚಾರಣೆಯಿಂದ ಬರಬೇಕಾಗಿದೆ. ಗೊತ್ತಿದ್ದೂ ಕೂಡ ಈ ರೀತಿಯಾಗಿ ಪ್ರೋಟೋಕಾಲ್ ಅಧಿಕಾರಿಗಳನ್ನು ಒಳಗಡೆನೇ ಕಳಿಸಿ ಅಲ್ಲಿಂದನೇ ಕರ್ಕೊಂಡು ಬರೋ ಪ್ರಯತ್ನ ಮಾಡಿದ್ರ? ಎಲ್ಲವೂ ಬರುತ್ತೆ ಈಗ. ಓಕೆ, ಮುರಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ IPS ಅಧಿಕಾರಿ ಪ್ರೋಟೋಕಾಲ್ ಅಧಿಕಾರಿಗಳನ್ನು ಕಳುಹಿಸಿಕೊಟ್ರು ಅಂತಂದಾಗ ಸಹಜವಾಗಿ ಅವರಿಗೆ ಗೊತ್ತಿರುತ್ತಾ ಈ ಬಗ್ಗೆ ಮಾಹಿತಿ, ಚಿನ್ನವನ್ನು ತಂದಿದ್ದಾರಾ? ಅಥವಾ ಗೊತ್ತಿಲ್ಲ ಅಂತ ಅಂದಾಗ ಹೇಗೆ ನಡೆಯುತ್ತೆ? ಗೊತ್ತಿದೆ ಅಂದಾಗ ಯಾವ ರೀತಿಯಾದಂಥ ಇದಕ್ಕೇನಾದರೂ ಶಿಕ್ಷೆ ಇದೆಯಾ ಅಥವಾ ದಂಡ ಇದೆಯಾ ಮುರಳಿ? ಅರುಣ್, ಏನಂದರೆ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳೇನೆಂದರೆ ಈ ಪ್ರೋಟೋಕಾಲ್ನ ಅಧಿಕಾರಿಗಳನ್ನು ಕಳಿಸಿರೋಂಥದ್ದು ಹಿರಿಯ IPS ಅಧಿಕಾರಿ. ಹಿರಿಯ IPS ಅಧಿಕಾರಿ ಕಳಿಸಿರೋ ಹಿನ್ನೆಲೆಯಲ್ಲಿ ಈಗ ಪ್ರೋಟೋಕಾಲ್ ಅಧಿಕಾರಿಗಳನ್ನು DRI ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದರೆ, ವಿಚಾರಣೆಗೊಳಪಡಿಸೋ ಸಂದರ್ಭದಲ್ಲಿ ಅಂದರೆ ಈ ಪ್ರಕರಣದಲ್ಲಿ ಅಲ್ಲಿಗೆ ಹೋದಂಥ ಪ್ರೋಟೋಕಾಲ್ ಆಫೀಸರ್ಸ್ಗಳಿಗೂ ಕೂಡ ಏನಾದರೂ ಮಾಹಿತಿ ಇದೆಯಾ, ಅಂದರೆ ಈ ಕಳ್ಳ ಸಾಗಾಣಿಕೆಯಲ್ಲಿ ನೀವು ಕೂಡ ಕೈ ಜೋಡಿಸಿದ್ದೀರಾ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನು ಮಾಡೋ ಸಂದರ್ಭದಲ್ಲಿ ನಮಗೆ ಈ ಪ್ರಕರಣದ ಬಗ್ಗೆ ಏನೂ ಗೊತ್ತಿಲ್ಲ. ಜೊತೆಗೆ ನಾವು ಯಾವುದೇ ರೀತಿಯಲ್ಲಿ ಚಿನ್ನಾಭರಣದ ಸ್ಮಗ್ಲಿಂಗ್ನಲ್ಲಿ ನಾವು ಭಾಗಿಯಾಗಿಲ್ಲ. ಕೇವಲ ನಮ್ಮ ಹಿರಿಯ ಅಧಿಕಾರಿಗಳು ಹೇಳಿದರು. ಆ ಹಿರಿಯ ಅಧಿಕಾರಿಗಳು ಹೇಳಿದ ಹಿನ್ನೆಲೆಯಲ್ಲಿ ನಾವು ಬಂದಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಮತ್ತು ಹೇಳಿಕೆಗಳನ್ನು ದಾಖಲೆ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಏನು ಈ ಹಿರಿಯ ಅಧಿಕಾರಿಗಳು ಯಾರು IPS ಅಧಿಕಾರಿ, ಆ IPS ಅಧಿಕಾರಿಯನ್ನು ಕರೆಸಬೇಕಾಗುತ್ತೆ, ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಮಗಳು ಈ ರೀತಿ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ಅವರಿಗೆ ಅರಿವಿತ್ತಾ ಇಲ್ವಾ, ಅರಿವಿಲ್ಲದೇ ಈ ರೀತಿಯ ಕೃತ್ಯ ಆಗಿರೋಂಥದ್ದು, ಇದೆಲ್ಲದ್ರ ಬಗ್ಗೆಯೂ ಕೂಡ ಹೇಳಿಕೆಗಳನ್ನು ದಾಖಲನ್ನು ಮಾಡ್ಕೊಳ್ಬೇಕಾಗಿರೋಂಥದ್ದು. ಅರುಣ್, ಪ್ರಮುಖವಾಗಿ ಒಂದಿಷ್ಟು ಚಿನ್ನಾಭರಣವನ್ನು ವಿದೇಶದಿಂದ ತರುವಂಥ ಸಂದರ್ಭದಲ್ಲಿ ಅಲ್ಲಿಯ ಏರ್ಪೋರ್ಟ್ ಯಾವ ದೇಶದಿಂದ ಹೊರಡ್ತಾ ಇದೀವೋ ಈ ದೇಶದಿಂದ ಕಸ್ಟಮ್ಸ್ ಅಧಿಕಾರಿಗಳಿಂದ ಒಂದು ಕ್ಲಿಯರೆನ್ಸನ್ನು ಕೂಡ ಪಡ್ಕೊಂಡಿರಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಅದಕ್ಕೂ ಮೀರಿದ ಚಿನ್ನಾಭರಣ ತಂದರೆ ಒಂದಷ್ಟು ದಂಡವನ್ನು ಕಟ್ಟಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂಥ ಸಾಧ್ಯತೆಗಳು ಇರುವಂಥದ್ದು. ಆದರೆ 14.48 kg ಚಿನ್ನಾಭರಣ ತಂದಿರುವಂಥದ್ದು ಇದು ಪ್ಯೂರ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುವಂಥದ್ದು. ಯಾಕೆಂದರೆ 4-5 ಬಾರಿ ಈಕೆ ಹೋಗುವಂಥದ್ದು, ಅಂದರೆ 4-5 ಬಾರಿ ಹೋಗುವಂಥ ಸಂದರ್ಭದಲ್ಲೂ ಕೂಡ ಈಕೆಯ ಚಲನವಲನಗಳ ಬಗ್ಗೆ DRI ಅಧಿಕಾರಿಗಳು ಕಣ್ಣಿಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆಕೆಯ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಇನ್ನೊಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ಅರುಣ್, ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ದುಬೈನಿಂದ ಚಿನ್ನಾಭರಣವನ್ನು ತರಲಿಕ್ಕೆ ಫಂಡಿಂಗನ್ನು ಮಾಡಿದಂಥವ್ರು ಯಾರು, ಹವಾಲಾದ ಟ್ರಾನ್ಸಾಕ್ಷನನ್ನು ಮಾಡಿದವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗಬೇಕಾಗಿರುವಂಥದ್ದು. ಸದ್ಯಕ್ಕೆ DRI ಅಧಿಕಾರಿಗಳ ವಿಚಾರಣೆಯಲ್ಲಿ ಇದೆಲ್ಲ ಕೂಡ ಬಹಿರಂಗ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.